ಕಾಲೇಜಿನ ಕ್ಯಾಂಪಸ್ನಲ್ಲಿ ಅರಳಿದ ಪ್ರೀತಿ. ಮಲೆನಾಡಿನ ಹಸಿರು ಬೆಟ್ಟಗಳ ನಡುವೆ ಇರುವ ಶಾಂತ ಪಟ್ಟಣದಲ್ಲಿ ಇರುವ ಸರ್ವಜ್ಞ ಕಾಲೇಜು. ತನ್ನ ವಿಶಾಲ ಮೈದಾನ, ನೆರಳಿನ ಮರಗಳು, ಹಳೆಯ ಕಟ್ಟಡಗಳು ಮತ್ತು ಸದಾ ನಗುಮುಖ ವಿದ್ಯಾರ್ಥಿಗಳಿಂದ ತುಂಬಿದ ಒಂದು ಸುಂದರ ಜಗತ್ತು. ಅಲ್ಲಿ ಪ್ರತಿದಿನ ಹೊಸ ಸ್ನೇಹಗಳು ಹುಟ್ಟುತ್ತಿದ್ದವು, ಹೊಸ ಕನಸುಗಳು ಬೆಳೆದು ನಿಲ್ಲುತ್ತಿದ್ದವು ಮತ್ತು ಕೆಲವು ಹೃದಯವನ್ನೇ ತಾಕುವ ಪ್ರೀತಿಯು ಅರಳುತ್ತಿತ್ತು. ಅದೇ ಕಾಲೇಜಿಗೆ ಹೊಸದಾಗಿ ಸೇರಿದ್ದ ಹುಡುಗನ ಹೆಸರು ಅನಿರುದ್ಧ. ಸರಳ ಹುಡುಗಿ, ಸದಾ ಕೈಯಲ್ಲಿ ಪುಸ್ತಕ, ಕಣ್ಣಲ್ಲಿ ದೊಡ್ಡ ಕನಸುಗಳು. ಅವನು ಹಳ್ಳಿಯಿಂದ ಬಂದಿದ್ದ, ಆದರೆ ಅವನ ಕನಸುಗಳು ಆಕಾಶಕ್ಕಿಂತ ದೊಡ್ಡವು. ಅವನಿಗೆ ಇಂಜಿನಿಯರ್ ಆಗಬೇಕೆಂಬ ಆಸೆ, ಆದರೆ ಅದರ ಹಿಂದೆ ಅಡಗಿದ್ದಿತ್ತು ತನ್ನ ತಂದೆ ತಾಯಿಗಳಿಗೆ ಒಳ್ಳೆಯ ಜೀವನ ಕೊಡುವ ಬಯಕೆ. ಅದೇ ಕ್ಲಾಸ್ನಲ್ಲಿ ಇದ್ದ ಹುಡುಗಿಯ ಹೆಸರು ಮೇಘನ. ನಗರದಲ್ಲಿ ಬೆಳೆದಿದ್ದಳು, ಆದರೆ ಹೃದಯ ತುಂಬ ಸರಳ. ಸಂಗೀತ ಅವಳ ಉಸಿರು. ಕಾಲೇಜಿನ ಯಾವುದೇ ಕಾರ್ಯಕ್ರಮ ಇದ್ದರೂ ಅವಳೇ ಹಾಡುತ್ತಿದ್ದಳು. ಅವಳ ನಗುಮುಖ ಮೃದುವಾಗಿತ್ತು, ಆದರೆ ಅದರಲ್ಲಿ ಯಾವುದೋ ಒಂದು ಮಾಯೆ ಇತ್ತು, ನೋಡುವವರ ಮನಸ್ಸು ನಿಲ್ಲಿಸುವಷ್ಟು. ಮೊದಲ ದಿನ ಅನಿರುದ್ಧನು ಅವಳನ್ನು ನೋಡಿದ್ದು ಲೈಬ್ರರಿಯಲ್ಲಿ. ಅವಳು ಕಿಟಕಿಯ ಬಳಿ ಕುಳಿತು ಪುಸ್ತಕ ಓದುತ್ತಿದ್ದಳು. ಹೊರಗೆ ಮಳೆ ಬೀಳುತ್ತಿತ್ತು, ಮೃದುವಾದ ಗಾಳಿ ಅವಳ ಕೂದಲನ್ನು ಅಲುಗಾಡಿಸುತ್ತಿತ್ತು. ಆ ಕ್ಷಣ ಅನಿರುದ್ಧನ ಹೃದಯದಲ್ಲಿ ಯಾವುದೋ ಅಸ್ಪಷ್ಟವಾದ ಚಲನೆ, ಅದೇ ಪ್ರೀತಿಯ ಮೊದಲ ಸ್ಪರ್ಶ. ಆದರೆ ಅವನು ಏನೂ ಹೇಳಲಿಲ್ಲ. ತನ್ನ ಅಧ್ಯಯನವೇ ಮೊದಲ ಆದ್ಯತೆ ಎಂದುಕೊಂಡಿದ್ದ. ಪ್ರೀತಿ ಎಂದರೆ ಗಮನ ತಪ್ಪಿಸುವುದು ಎಂಬ ಭಯ ಅವನಿಗಿತ್ತು. ದಿನಗಳು ಕಳೆದಂತೆ ಅವರು ಸ್ನೇಹಿತರಾದರು. ಕ್ಲಾಸ್ನ ಪ್ರಾಜೆಕ್ಟ್ಗಳನ್ನು, ಗ್ರೂಪ್ ಡಿಸ್ಕಷನ್ಗಳನ್ನು, ಕ್ಯಾಂಟೀನಿನ ಚಹಾ ಎಲ್ಲವೂ ಅವರ ಸ್ನೇಹವನ್ನು ಗಟ್ಟಿಗೊಳಿಸಿತು. ಮೇಘನಿಗೆ ಅನಿರುದ್ಧನ ಸರಳತೆ ಇಷ್ಟವಾಯಿತು. ಅವನ ಮಾತಿನಲ್ಲಿ ಗರ್ವ ಇರಲಿಲ್ಲ, ಕೇವಲ ಕನಸು ಮತ್ತು ಪರಿಶ್ರಮ ಮಾತ್ರ. ಒಂದು ದಿನ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಹಬ್ಬ ಆಯೋಜಿಸಲಾಗಿತ್ತು. ಮೇಘನ ಹಾಡಬೇಕಿತ್ತು. ಅವಳು ವೇದಿಕೆಗೆ ಹೋದಾಗ ಅವಳ ಕೈ ಸ್ವಲ್ಪ ಕಂಪಿಸುತ್ತಿತ್ತು. ಅನಿರುದ್ಧ ಅವಳನ್ನು ನೋಡಿ ನಗು ಹಾಕಿದ. ಆ ನಗು ಅವಳಿಗೆ ಧೈರ್ಯ ಕೊಟ್ಟಿತು. ಅವಳು ಹಾಡಿದಳು. ಅದು ಪ್ರೀತಿಯ ಹಾಡಾಗಿತ್ತು. ಆ ಹಾಡಿನಲ್ಲಿ ಕೇವಲ ಸ್ವರಗಳಿರಲಿಲ್ಲ, ಅವಳ ಹೃದಯವಿತ್ತು. ಹಾಡು ಮುಗಿದ ಸಂಪೂರ್ಣ ಸಭಾಂಗಣ ಚಪ್ಪಾಳೆ ತಟ್ಟಿತು. ಆದರೆ ಮೇಘನ ಹುಡುಕಿದ್ದು ಒಬ್ಬನ ಕಣ್ಣು, ಅನಿರುದ್ಧನ ಕಣ್ಣು. ಅವನು ಮೌನವಾಗಿ ನಿಂತು ಕಣ್ಣು ತುಂಬಿ ನಗುತ್ತಿದ್ದ. ಆ ದಿನದ ನಂತರ ಅವನ ನಡುವೆ ಮೌನದ ಪ್ರೀತಿ ಬೆಳೆದಿತ್ತು. ಮಾತಿನಲ್ಲಿ ಹೇಳದ ಆದರೆ ಪ್ರತಿಯೊಂದು ನೋಟದಲ್ಲಿ ಕಾಣುವ ಪ್ರೀತಿ. ಆದರೆ ಜೀವನ ಎಂದಿಗೂ ಸರಳವಾಗಿರದು. ಫೈನಲ್ ಇಯರ್ ಮುಗಿಯುತ್ತಿದ್ದಂತೆ ಅನಿರುದ್ಧನಿಗೆ ದೊಡ್ಡ ಕಂಪನಿಯಲ್ಲಿ ಜಾಬ್ ಆಫರ್ ಬಂತು. ಅದು ಬೆಂಗಳೂರಿನಲ್ಲಿ. ಮೇಘನಿಗೆ ಸಂಗೀತದಲ್ಲಿ ಮುಂದುವರಿಯಬೇಕೆಂಬ ಆಸೆ, ಅದಕ್ಕಾಗಿ ಅವಳು ಚೆನ್ನೈಗೆ ಹೋಗಬೇಕಿತ್ತು. ಎರಡು ದಿಕ್ಕುಗಳು, ಒಂದು ಪ್ರೀತಿ. ಅವರು ಕಾಲೇಜಿನ ಕೊನೆಯ ದಿನ ಕಾಲೇಜಿನ ಮೈದಾನದಲ್ಲಿ ಭೇಟಿಯಾದರು. ಸೂರ್ಯಾಸ್ತದ ಬೆಳಕು ಆಕಾಶವನ್ನು ಕಿತ್ತಳೆ ಬಣ್ಣದಲ್ಲಿ ಬಣ್ಣಿಸುತ್ತಿತ್ತು. ಮೇಘನ ಅನಿರುದ್ಧ ಮೊದಲ ಬಾರಿ ಅವಳ ಹೆಸರನ್ನು ಇಷ್ಟು ಭಾವದಿಂದ ಹೇಳಿದ. ನಮ್ಮದು ಇಲ್ಲಿಯವರೆಗೂ ಮಾತ್ರವೇ ಎಂದು ಹೇಳಿದ. ಮೇಘನ ಕಣ್ಣು ತುಂಬಿಕೊಂಡು ನಗು ಹಾಕಿದಳು. ಇಲ್ಲ ಅನಿರುದ್ಧ, ನಮ್ಮದು ಇಲ್ಲಿಂದಲೇ ಶುರು. ಅವರು ಪ್ರೀತಿ ಎಂದರೆ ಒಟ್ಟಿಗೆ ಇರುವುದಷ್ಟೇ ಅಲ್ಲ, ಒಬ್ಬರ ಕನಸಿಗೆ ಒಬ್ಬರು ಬೆಂಬಲವಾಗಿರುವುದೇ ಎಂದು ಅರ್ಥ ಮಾಡಿಕೊಂಡಿದ್ದರು. ಅವರು ಇಬ್ಬರು ದೂರ ಹೋದರು, ಆದರೆ ಹೃದಯದಲ್ಲಿ ದೂರವಿರಲಿಲ್ಲ. ವರ್ಷಗಳು ಕಳೆದವು. ಅನಿರುದ್ಧ ಒಳ್ಳೆಯ ಇಂಜಿನಿಯರ್ ಆಯಿತು. ಮೇಘನ ಪ್ರಸಿದ್ಧ ಗಾಯಕಿಯೂ ಆಯಿತು. ಒಂದು ದಿನ ಸಂಗೀತ ಕಾರ್ಯಕ್ರಮದಲ್ಲಿ ಅನಿರುದ್ಧ ಪ್ರೇಕ್ಷಕರಂತೆ ಕುಳಿತಿದ್ದ.
ಮೇಘನ ಹಾಡು ಹಾಡುತ್ತಿದ್ದಳು. ಹಾಡು ಮುಗಿದಾಗ ಅವಳು ಹೇಳಿದಳು, ಈ ಹಾಡು ನನ್ನ ಜೀವನದ ವಿಶೇಷ ವ್ಯಕ್ತಿಗೆ. ಅವರ ಕಣ್ಣುಗಳು ಮತ್ತೆ ಭೇಟಿಯಾದವು. ವರ್ಷಗಳ ನಂತರವೂ ಅದೇ ನೋಟ, ಅದೇ ಸ್ಪರ್ಶ. ಪ್ರೀತಿ ಎಂದರೆ ಪ್ರತಿದಿನ ಇರೋದು ಅಲ್ಲ. ಪ್ರೀತಿ ಎಂದರೆ ದೂರದಲ್ಲಿದ್ದರೂ ಹೃದಯದಲ್ಲಿ ಒಟ್ಟಿಗೆ ಇರುವುದು. ಧನ್ಯವಾದಗಳು. ಈ ಕತೆ ನಿಮಗೆ ಇಷ್ಟವಾದರೆ ಮನಸ್ಸಿನ ಮಾತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.